ಕರೆದ್ಬಿಟ್ಟು ನಮ್ಮನ್ನ ಹೆಣ್ಮಕ್ಳನ್ನ 25 ಜನ ಬಂದ್ರಿ ಅಂತ ಕರೆದಿದ್ರು. ನಾವು ಆಗಲ್ಲ ಅನ್ನೋದಕ್ಕೆ 80 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ರು. 80 ಜನ ಹೋದು 80 ಜನ ಹೋದ್ಮೇಲೆ 1.5 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಬೈರಮಂಗಲ ಪಂಚಾಯತಿಲಿ. 26 ಹಳ್ಳಿಯರು ಕಂಚಕನಹಳ್ಳಿ ಪಂಚಾಯತಿ, ಬೈರಮಂಗಲ ಪಂಚಾಯತಿಯರು ನಾವು 26 ಹಳ್ಳಿಯರು ಹೋರಾಟ ಮಾಡ್ತಾ ಇರತಕ್ಕಂಥದ್ದು. 80 ಜನ ಹೋಗಿ ನಾವು ಅಲ್ಲಿ ಕೇಳೋದಕ್ಕೆ ಹೋಗಿ ಕೂತ್ಕೊಳ್ಳೋದಕ್ಕೆ ಏನಂತ ಹೇಳಿದ್ರು, ಆಯ್ತಪ್ಪ ಏನೋ ಒಂದು ಮಾಡೋಣ ಅಂತ ನಾವು ಕೇಳ್ಕೊಂಡೋದಕ್ಕೆ ಏನೇ ಉತ್ತರ ಕೊಟ್ಟರು ಅಂದರೆ, ಅವರು ಬಂದಿದ್ರು ನಾವು ದುಡ್ಡು ಜಾಸ್ತಿ ಬೆಲೆ ಕಟ್ಟಿಸೋಕ್ಕೆ ಬಂದಿದ್ರು ಅಂತ ಹೇಳವ್ರೆ. ಈ ಪೇಪರಲ್ಲೆಲ್ಲ ಅವರು ಬೆಲೆ ಜಾಸ್ತಿ ಕಟ್ಟಿಸೋಕ್ಕೆ ಅಂತ ಬಂದರು. ನಾವೇನಂತ ಕೇಳ್ಕೊಂಡು ಅಲ್ಲಿ, ನೀವು ನಮ್ಮ ಭೂಮಿಗೆ ನಾವು ಯಾವತ್ತೂ ನಾವು ಬಿಡಲ್ಲ, ನಮ್ಮ ಭೂಮಿಗೆ ನಾವು ಯಾರನ್ನೂ ನೀವು ಅಳತೆ ಮಾಡೋಕ್ಕೆ ಕಳಿಸ್ಬೇಡ್ರಿ, ನಮಗೆ ತಗೋತೀವಿ ಅಂತ ಕೂತವ್ರಲ್ಲ ಪೆಂಡಲ್ ಹಾಕ್ಕೊಂಡು, ಅವ್ರಿಗೆ ನಾವು ಯಾವತ್ತೂ ನಾವು TMC ಮಾಡೋಕ್ಕೆ ಬಿಡಲ್ಲ, ನಾವು ಅಳತೆ ಮಾಡೋಕ್ಕೆ ಬಿಡಲ್ಲ. ನಮ್ಗೊಂದು ಪತ್ರ ಕೊಟ್ಬಿಡ್ರಿ ಬಡವ್ರಿಗೆ ಒಂದು ಪತ್ರ ಕೊಟ್ಬಿಟ್ಟು, ನೀವು ಸಾಹುಕಾರರಿಗೆ ನಿಮ್ಮಂತ ಇರೋರಿಗೆ ನೀವೇನೋ ಮಾಡ್ಕೊಳ್ರಿ, ನಾವಂತೆ ಗಂಟೆ ಬಿಡಲ್ಲ ಅಂತ ಕೇಳ್ಕೊಂಡಿದ್ದು. ನಮ್ಮನ್ನ ರೈತರನ್ನೆಲ್ಲ ಮನೇಲಿರಿ ಅಂದ್ಬಿಟ್ಟು ಕಾಣ್ದಂಗೆ ಇವರು ಪೊಲೀಸು ಸಿಬ್ಬಂದಿಗಳನ್ನ ಇವರು ಅಳತೆ ಮಾಡೋಕ್ಕೆ ಎಲ್ಲ ಕರ್ಸ್ಬಿಟ್ಟು ಮೇಲಿಂದ ಅಳತೆ ಮಾಡಿಸ್ಕೊಬರ್ತಾ ಇದ್ರು. ನಾವು ಲೇಡೀಸ್ ಒಂದು 20 ಜನ ಹೋಗಿ ಕೂತಿದ್ದ ಮರದಡೆ, ಹುಣಸೆ ಮರದಡೆ ಕೂತಿದ್ದಾಗ ಪೊಲೀಸ್ನವ್ರು ಎಲ್ಲ ಕವರ್ ಆಗಿದಾಗ ನಾವೇನಂತ ಅಂದೋ, ನಾವು ಬಿಡಲ್ಲ ಸ್ವಾಮಿ, ನಾವು ಯಾವಾಗಿದ್ರು ನಮಗೆ ಒಂದು ಮನವಿ ಪತ್ರ ಕೊಡಲೇಬೇಕು ಅಂತ ಗಂಟೆ ನಾವು ಅಳತೆ ಮಾಡೋಕ್ಕೆ ಬಿಡಲ್ಲ ಅಂತ ಕೇಳ್ಕೊಂಡು ಅಂತ್ಯತ್ರಲ್ಲೂ ಅಳತೆ ಮಾಡಿಸ್ತಾಯಿದ್ರು. ಅವಾಗ ಏನು ಮಾಡ್ದೆ, ಪರ್ಕೆ ತಗೊಂಡ ಹೋದಾಗ ಏನು ಮಾಡಿದ್ರು, ಲೇಡೀಸ್ಗಳೆಲ್ಲ ಒಬ್ಬೊಬ್ರು ಕೈ ಹಡ್ಕೊಳ್ಳೋದು ಈಜೋದು ಮಾಡ್ತಾಯಿದ್ರು. ಒಂದು 4-5 ಜನ ಸೇರಿಕೊಂಡು ನಮ್ಮ ಲೇಡೀಸ್ ಹಿಡ್ಕೊಂಡ್ರು. ಅವಾಗ ನಾವೇನು ಮಾಡ್ದೆ, ಕೈ ಪರ್ಕೆ ಇದೆ ಹೊಡೆದ್ಲೆ ಕೈಗೆಲ್ಲ ಬಳೆ ಇಟ್ಕೊಂಡು ಅವ್ರಿಗೆಲ್ಲ ಮಾಡಿದ್ರು. ಆದರೆ ನಮ್ಮನ್ನ ಪೊಲೀಸ್ನವರು ಏನಂತ ದಬ್ಬಳಿಕೆ ಕೊಟ್ಟವ್ರೆ ಅಂತ ಅಂದರೆ, ಕೊಲೆ ಮಾಡಕ್ಕೆ ಬಂದವ್ರೆ ಈ ವ್ಯಕ್ತಿಗಳೆಲ್ಲ ಅಂತ ಸರ್ಕಾರಕ್ಕೆ ನಾವು ಲೇಡೀಸು, ನಾವು ರೈತರು ಅಂದರೆ ನಾವು ಅಷ್ಟು ಅಗ್ಗ ಹೋಗಿದ್ದೀವ. ನಾವು ರೈತರು ಮಕ್ಕಳನ್ನೇ ಬೆಳೆಯೋ ಅನ್ನ ತಿನ್ನೋದು ನೀವು. ನಾವು ರೈತರು ಬೆಳೀತಾ ಇರೋಕ್ಕೂ ಕಾಲು ಕರಿತಾ ಇರೋಕ್ಕೂ ಕುಡಿಯೋರು ನೀವೇನೇ ರೈತರಾಗಿರೋರು ಸಿಟಿಲಿರೋರು. ನಾವು ರೈತರುಗಳೇನೋ ನಾವು ಅನ್ನ ಉಡ್ಸ್ಕೊಂಡು ಉಂಟಾ ಇದೀವಲ್ಲ, ನಮ್ಮ ಭೂಮಿ ಕಿತ್ಕೊಳಕ್ಕೆ ಬಂದಿದ್ದೀರಲ್ಲ, ನಿಮ್ಮ ಮಾನವತೆ ಇದ್ದತ್ತೆ ಅಲ್ಲ. ರೈತರು ಏನೋ ಒಂದು ಅರ್ಧ ಎಕರೆ 1 ಎಕರೆ 1000 ಎಕರೆ ಮಡಗಿದ್ದೀರಿ, ನಿಮ್ಮ ಭೂಮಿ ನಮಗೆ ಬಿಟ್ಬಿಡ್ರಿ, ನಮ್ಮ ಭೂಮಿ ನಿಮಗೆ ಬಿಟ್ಕೊಟ್ಬಿಡ್ತೀವಿ. ನಮಗೂ 1.5 ವರ್ಷದಿಂದ ನಾವು ಕೂತ್ಕೊಂಡು ಅನ್ನ ತಿಂದು ಫುಟ್ಪಾತಲ್ಲಿ ಬೇಜಾರಾಗೋಗದೆ. ಇವತ್ತು ಸಾಹುಕಾರಗಳನ್ನೆಲ್ಲ ನೀವು ಎತ್ಲಿ ಕಟ್ಟಿ ನೀವು ಪೆಂಡಲ್ ಹಾಕೊಂಡು ಅನ್ನ ತಿಂತಾ ಇದ್ದೀರಿ. ಅದೇ ನೀವು ಸಾಹುಕಾರಗಳೆಲ್ಲ ನೀವು ಪೆಂಡಲ್ ಹಾಕೊಂಡು ಅನ್ನ ತಿಂತಾ ಇದ್ದೀರಿ. ನಾವು ಬಡವರು ಮಳೆ ಅಂದೆ ಗಾಳಿ ಅಂದೆ ಬರಗಾಲ ಬಂದು ಕೂತದೆ, ನಾವು ದನ ಕರ ಬದುಕು ಬಾಳು ಬಿಟ್ಟು ಹಿಂಗೆ ಅರಿತಾ ಇದ್ದೀವಿ ಊರು. ನಾವು ಎಷ್ಟಲ್ಲ ಅಂತ ಮನವಿ ಪತ್ರ ಕೊಡೋಣ ಸರ್ಕಾರಕ್ಕೆ. ಹೆಂಗೆ ಸರ್ಕಾರ ಸತ್ತಾಗದ ಅಲ್ಲ, ಸರ್ಕಾರ ಏನಾದ್ರು ರೈತರ ಪಾಲಿಗೆ ಸತ್ತಾಗದ? ಎಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಪಾಪ ಬಾಯಿ ಬಿಡ್ತಾ ಇದೆ ಸರ್ಕಾರ. ಆದರೆ ಇಷ್ಟು ಅನ್ಯಾಯ ಮಾಡಬೇಡ್ರಿ ಸರ್ಕಾರ. ನಮ್ಮ ರೈತರಿಗೆ ಒಂದು ಬೆಲೆ ಕೊಡ್ರಿ, ನಮ್ಮ ರೈತರನ್ನ ಉಳಿಸಿ, ನಮ್ಮ ರೈತರನ್ನ ಉಳಿಸ್ಕೊಡ್ರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅಷ್ಟು ಬಿಟ್ಟರೇನು ಇಲ್ಲ. ಯಾರು ಆಯ್ಕೆ ಮಾಡಿಸ್ಕೊಳ್ಳಿ, ನಮ್ಗೊಂದೊಂದು ಪತ್ರ ಕೊಟ್ಬಿಡ್ರಿ. ನಾವು ಕೊಡೋಲ್ಲ ಅಂತ 1.5 ವರ್ಷದಿಂದ ಕೂತಿದ್ದೀವಿ, 88 ದಿನ ಕೂತಿದ್ದೀವಿ ಅಲ್ಲಿ ಬೈರಮಂಗಲ ಬಸ್ ಸ್ಟ್ಯಾಂಡಲ್ಲಿ. ನಮ್ಗೊಂದೊಂದು ಮನವಿ ಪತ್ರ ಕೊಟ್ಬಿಡ್ರಿ, ಅವ್ರು ಅಳ್ಸ್ಕೊಳ್ಳಿ. ಇಷ್ಟು ಮಾತನಾಡಿ ಮುಗಿಸ್ತಾ ಇದ್ದೀನಿ ನಾನು ಈ ಸರ್ಕಾರಕ್ಕೆ ಅಷ್ಟೇ. ನಮ್ಗೆ ಯಾರು ಒಳ್ಳೇದು ಮಾಡ್ತಾರ ಅವ್ರಿಗೆ ನಾವು ಒಳ್ಳೇದು ಮಾಡ್ತೀವಿ ಅಷ್ಟೇ.